ನಮ್ಮ ದೇಶದಲ್ಲಿ ಯಾರಿಗೆಲ್ಲ ದುಡ್ಡು ಮಾಡಲಿಕ್ಕೆ ಆಗೋದೇ ಇಲ್ವೋ ಅವ್ರು ಹೇಳೋ ಒಂದೇ ಒಂದು ಮಾತು, ನಾನು ದುಡ್ಡಿನಿಂದ ಹೋಗೋದಿಲ್ಲ, ದುಡ್ಡು ಅಂದರೆ ದುರಾಸೆ, ದುಡ್ಡು ಅಂದರೆ ಮೋಸ. ಆದರೆ ಒಂದಿನ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೆ ಅಲ್ಲಿ ಯಾರೂ ಕೇಳೋದಿಲ್ಲ ನೀವು ಒಳ್ಳೆಯವರಾ ನೀವು ಕೆಟ್ಟವರಾ ಅಂತ. ಮೊದಲು ಕೇಳೋದು ಒಂದೇ ಪ್ರಶ್ನೆ, ಸರ್ ಬಿಲ್ ಪೇ ಮಾಡಿದ್ರಾ? ಆಪ್ರೇಷನ್ ಮಾಡಬೇಕಾ? ಮೊದಲು ಅಡ್ವಾನ್ಸ್ ತುಂಬಿ ಬನ್ನಿ ಅಂತ ಹೇಳ್ತಾರೆ. ಬೈ ಚಾನ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ತೀರಿ ಹೋದರೆ ಹಾಸ್ಪಿಟಲ್ ಬಿಲ್ ಪೂರ್ತಿ ಪೇ ಮಾಡೋದಂಕ ಸತ್ತ ಹೆಣ ಕೂಡ ಕೊಡೋದಿಲ್ಲ. ಇದು ಕಹಿ ಸತ್ಯ. ಈ ಮೆಟೀರಿಯಲಿಸ್ಟಿಕ್ ಜಗತ್ತಿನಲ್ಲಿ ದುಡ್ಡು ಇಲ್ಲ ಅಂದರೆ ನಿಮ್ಮ ನೋವಿಗೆ ವ್ಯಾಲ್ಯೂನೇ ಇರೋದಿಲ್ಲ. ಆ ಸಮಯದಲ್ಲಿ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಹಣ ಕೇಳಿ ನೋಡಿ, ನಿಮ್ಮ ಫೋನನ್ನೇ ರಿಸೀವ್ ಮಾಡಲ್ಲ, ಕೆಲವರು ಮೆಸೇಜ್ ಸೀನ್ ಮಾಡ್ತಾರೆ, ಕೆಲವರು ನಿಮ್ಮ ನಂಬರ್ನೇ ಬ್ಲಾಕ್ ಲಿಸ್ಟಿಗೆ ಹಾಕ್ತಾರೆ. ಆದ್ದರಿಂದ ನಾನು ನಿಮಗೆ ಹೇಳೋದು, ದುಡ್ಡನ್ನ ನಿಮ್ಮ ದುರಾಸೆಗೆ ದುಡ್ಡಿನಿಂದ ನಾನು ಖಂಡಿತ ಹೇಳ್ತಾ ಇಲ್ಲ. ನಿಮಗೆಷ್ಟು ಬೇಕು, ನಿಮ್ಮ ಕುಟುಂಬಕ್ಕೆ ಎಷ್ಟು ಬೇಕು, ಕುಟುಂಬದ ಅವಶ್ಯಕತೆಗೆ ಬೇಕಾದಷ್ಟು ಹಣವನ್ನಾದರೂ ಸಂಪಾದಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ದುಡ್ಡು ದುಡಿಯೋ ದಾರಿ ಬೇಕಾ? ಅಥವಾ ನೀವು ದುಡಿತಾ ಇರೋ ದುಡ್ಡಿಂದ ದುಡ್ಡನ್ನು ದುಡಿಸ್ಬೇಕಾ? ಮ್ಯೂಚುವಲ್ ಫಂಡ್ಸು ಹಾಗೂ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ತಿಳ್ಕೋಬೇಕಾ? ನಮ್ಮ ವೆಲ್ತ್ ವರ್ಕ್ಶಾಪ್ಗೆ ಬನ್ನಿ, ನಮ್ಮ ಜೊತೆ ಸೇರಿರಿ. ನಿಮ್ಮ ಫ್ಯೂಚರ್ಗೆ ಒಂದು ಡೈರೆಕ್ಷನ್ ಕೊಡಿ. ಅರ್ಥ ಆಗಲಿಲ್ವಾ? ಇನ್ನೊಂದು ಸಾರಿ ಕೇಳಿ. ಇನ್ನೂ ಅರ್ಥ ಆಗಲಿಲ್ವಾ? ನಮ್ಮ ವರ್ಕ್ಶಾಪ್ ಅಟೆಂಡ್ ಮಾಡಿ. ಧನ್ಯವಾದ.